ಗೋಲ್ ಆಫ್ ಲೈಫ್ ಕನ್ನಡ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ದಿವಸ ಆತ್ಮ ಪರಿಶೀಲನೆಯನ್ನು ಹೇಗೆ ಮಾಡಿಕೊಳ್ಳೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗೆ ಬೆಳೆಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಇವತ್ತು ಪ್ರಪಂಚದಲ್ಲಿ ದೇವರು ಮೋಡವನ್ನು ಕೊಟ್ಟಿದ್ದಾನೆ, ಸಂತೋಷವನ್ನು ಕೊಟ್ಟಿದ್ದಾನೆ. ಚಂಡಮಾರುತ ಬಂದೆಂದು ನಾವು ಚಿಂತೆ ಮಾಡುವುದೇಕೆ? ದೇವರು ಸೂರ್ಯನನ್ನು ಕೊಟ್ಟಿದ್ದಾನೆ, ಸಂತೋಷ ಪಡೋಣ. ತುಫಾನಿನ ರಣಬಿಸಿಲು ತಾತ್ಕಾಲಿಕ, ದೇವರು ಬದುಕನ್ನು ಕೊಟ್ಟಿದ್ದಾನೆ, ಸಂತೋಷ ಪಡೋಣ. ಸಂತೋಷದ ಬೆಲೆ ತಿಳಿಯೋದಕ್ಕಾಗಿಯೇ ನೋವನ್ನು ಕೊಟ್ಟಿದ್ದಾನೆ ಎಂದು ತಿಳಿದುಕೊಳ್ಳೋಣ. ಈ ರೀತಿಯ ಆಶಾಪೂರಿತವಾದ ಆತ್ಮ ಶೋಧನೆ ಮನುಷ್ಯನನ್ನು ನಿತ್ಯವೂ ಸಂತೋಷವಾಗಿರುತ್ತದೆ. ರಣಬಿಸಿಲು, ಚಂಡಮಾರುತಗಳು ತಾತ್ಕಾಲಿಕ, ಆದರೆ ಸೂರ್ಯ ಮೋಡಗಳು ಶಾಶ್ವತ. ಇಷ್ಟು ಚಿಕ್ಕ ವಿಷಯವನ್ನು ಮರೆತು ನಾವು ಅನಗತ್ಯವಾಗಿ ಚಿಂತೆಗಳಿಗೆ, ನೋವುಗಳಿಗೆ ಹೆಚ್ಚು ಸಮಯ ವ್ಯರ್ಥ ಮಾಡುತ್ತಿದ್ದೇವೆ. ನಿಜವಾದ ಆತ್ಮ ಪರಿಶೀಲನೆ ಮನುಷ್ಯನನ್ನು ಸದಾ ಸಂತೋಷವಾಗಿರುತ್ತದೆ. ಒಂದು ವೇಳೆ ತಪ್ಪು ದಾರಿಯಲ್ಲಿ ಪ್ರಯಾಣಿಸಿದ ಕೂಡಲೇ ಹಿಂದಕ್ಕೆ ಬರುವಂತೆ ಎಚ್ಚರಿಕೆ ನೀಡುತ್ತದೆ. ಬದುಕಿನಲ್ಲಿ ನಾವು ಆಗಾಗ ನಮ್ಮನ್ನೇ ಏಕಾಂತದಲ್ಲಿ ಕಳೆಯಬೇಕೆಂದು ಬಯಸುತ್ತೇವೆ. ನಮಗೆ ಯಾರೂ ಇಲ್ಲವೆಂದು ನೋವನ್ನು ಕೊಡ್ತೇವೆ. ನಮಗೆ ನಾವೇ ಜೊತೆ ಇರಬೇಕೆಂದು ಕೊಳ್ಳುತ್ತಿರುತ್ತೇವೆ. ಆತ್ಮ ಪರಿಶೀಲನೆಗೆ ಇದು ಮೊದಲ ಮೆಟ್ಟಿಲು. ಮುಖ್ಯವಾಗಿ ಕಷ್ಟದಲ್ಲಿರುವಾಗ ಈ ಭಾವನೆ ನಮ್ಮನ್ನು ಜೋರಾಗಿ ಕಾಡುತ್ತಿರುತ್ತದೆ ಅಲ್ಲವೇ? ಆದರೆ ನಮಗೆ ಯಾರೂ ಇಲ್ಲವೆಂದುಕೊಳ್ಳುವುದು ಬೇರೆ, ನಮಗೆ ನಾವೇ ಇದ್ದುಕೊಳ್ಳುವುದು ಬೇರೆ. ಯಾವಾಗ ನಮಗೆ ನಾವೇ ಜೊತೆಯಾಗುತ್ತೇವೋ ನಮ್ಮಲ್ಲಿ ಅಂತರ್ಗತ ಶಕ್ತಿ ಒಂದು ಚಿಲುಮೆಯಂತೆ ಹೊರಚಿಮ್ಮುತ್ತದೆ. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ? ಬದುಕಿನಲ್ಲಿ ಯಾವುದಾದರೂ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವಾಗ, ಇಲ್ಲವೇ ನಾವೇ ಕಷ್ಟದಲ್ಲಿರುವಾಗಲೋ ಯಾರ ಬಳಿ ಎಷ್ಟೇ ಸಲಹೆಗಳನ್ನು ತೆಗೆದುಕೊಂಡರೂ ಅಂತಿಮ ನಿರ್ಧಾರ ಮಾತ್ರ ನಮ್ಮದೇ ಆಗಿರುತ್ತದೆ. ಬೇಕೆಂದರೆ ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಮ್ಮ ಲಾಭ ನಷ್ಟಗಳು, ನಮ್ಮ ಶಕ್ತಿ, ನಮ್ಮ ಬಲಹೀನತೆಗಳು, ನಮ್ಮ ಮನಃಶಾಂತಿ ಎಲ್ಲವನ್ನು ತೂಕ ಹಾಕಿಕೊಂಡು ಯಾವ ರೀತಿ ನಿರ್ಧಾರ ತೆಗೆದುಕೊಂಡರೆ ನಾವು ಆ ಕಷ್ಟದಿಂದ ಹೊರಬೀಳುತ್ತೇವೆ ಎಂಬುದನ್ನು ಯೋಚಿಸುತ್ತೇವೆ. ನಾವೇ ಆಲೋಚಿಸಿಕೊಂಡು ಅದು ಸರಿಯೋ ತಪ್ಪೋ ಅಂತೂ ಅಂತಿಮ ನಿರ್ಧಾರವನ್ನು ನಾವೇ ತೆಗೆದುಕೊಂಡು ಬಿಡುತ್ತೇವೆ. ಅಂದರೆ ನಮ್ಮಲ್ಲಿ ಒಬ್ಬ ಲಾಯರ್, ಡಾಕ್ಟರ್, ವೇದಾಂತಿ ಎಲ್ಲರೂ ಸೇರುವ ಒಬ್ಬ ಮಿತ್ರನಿಂದಾಯಿತಲ್ಲವೇ? ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಆ ಮಿತ್ರನೇ ಆಗಿರುವಾಗ ಅವನನ್ನು ನಾವು ತುಂಬ ಶಕ್ತಿಯುತವಾಗಿ ದೃಢವಾಗಿ ಬೆಳೆಸಬೇಕಾಗುತ್ತದೆ. ಆಗ ಮಾತ್ರ ಅವನು ನಮ್ಮ ಸರಿಯಾದ ಸಲಹೆ ನೀಡಲ್ಲ. ಈ ಆತ್ಮ ಪರಿಶೀಲನೆಗೆ ಆತ್ಮವಿಶ್ವಾಸ ಒಂದೇ ನಮ್ಮಲ್ಲಿಯೇ ನಮ್ಮ ಆರೋಗ್ಯವಾಗಿರುತ್ತದೆ. ಆಗಾಗ ನಮ್ಮಲ್ಲಿಯ ಮಿತ್ರ ಅನಾರೋಗ್ಯ ಪೀಡಿತನಾಗುತ್ತಾನೆ. ನಮ್ಮ ಆಲೋಚನಾ ವಿಧಾನದಿಂದ, ವರ್ತನೆಯಿಂದಲೂ ಏನಾದರೂ ತಪ್ಪು ನಡೆದಾಗ ಆ ಮಿತ್ರ ಈ ರೀತಿ ಅನಾರೋಗ್ಯ ಅನುಭವಿಸುತ್ತಾನೆ. ಕೂಡಲೇನಿಗೆ ಅವನಿಗೆ ಔಷಧಿಯನ್ನು ಕೊಟ್ಟು ಗುಣಪಡಿಸಬೇಕು. ಅದೇ ಆ ಔಷಧಿಯ ಹೆಸರೇ ಆತ್ಮ ಪರಿಶೀಲನೆಯಾಗಿದೆ. ಪ್ರತಿಯೊಬ್ಬರಲ್ಲೂ ಇಬ್ಬರಿರುತ್ತಾರೆ. ಒಬ್ಬ ಹೆಚ್ಚು ಶ್ರಮ ಪಡುವುದರ ಮೂಲಕ ಸಂತೋಷ ಪಡುತ್ತಾನೆ, ಮತ್ತೊಬ್ಬ ವ್ಯಕ್ತಿ ಸಂಪೂರ್ಣ ರಿಲ್ಯಾಕ್ಸ್ ಆಗುವುದರ ಮೂಲಕ ಸಂತೋಷ ಪಡುತ್ತಾನೆ. ಇವೆರಡೂ ಬೇರೆ ಬೇರೆ ಸ್ಥಿತಿಗಳು. ಈ ಎರಡು ಸ್ಥಿತಿಗಳನ್ನು ಬೆಸ್ಟ್ ಕಾಂಬಿನೇಷನ್ನಲ್ಲಿ ಸೇರಿಸಿದರೆ ನಾವು ವಿಜಯ ಸಾಧಿಸಿದಂತೆ. ಎಷ್ಟು ಶ್ರಮ ಪಡುತ್ತೇವೋ ಅಷ್ಟು ರಿಲ್ಯಾಕ್ಸ್ ಆಗಿರಬೇಕು. ಎರಡೂ ಒಂದೇ ಸಮಯ ಮಾಡಿದರೆ ಅದಕ್ಕಿಂತಲೂ ಉತ್ತಮ ಸ್ಥಿತಿ ಮನುಷ್ಯನಿಗೆ ಇರದು. ಸ್ನೇಹಿತರೆ, ಆತ್ಮ ಪರಿಶೀಲನೆ ಎಂದರೆ ನಮ್ಮ ಅಹಮ್ಮನ್ನು ನಮ್ಮ ಕಂಟ್ರೋಲ್ನಲ್ಲಿ ಇರಿಸಿಕೊಳ್ಳುವುದು, ತನ್ನೊಳಗೆ ತಾನು ಪ್ರವೇಶಿಸಿ ಪರಿಶೀಲನೆ ಮಾಡಿಕೊಳ್ಳುವುದು. ಹೀಗೆ ನಾವು ಆತ್ಮ ಪರಿಶೀಲನೆ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ನಾವು ಅಂದುಕೊಂಡು ಎಲ್ಲ ಸಾಧನೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ವಿಡಿಯೋ ಇದು ಇಷ್ಟವಾಗಿದ್ದಲ್ಲಿ ನೀವು ಲೈಕ್ ಮಾಡುವುದು ಮತ್ತು ಕಮೆಂಟ್ ಮಾಡುವುದು, ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ತಪ್ಪದೇ ಮಾಡುತ್ತೀರಿ ಎಂದು ತಿಳಿದುಕೊಳ್ತಾ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.